170 ವರ್ಷದ ಹಿಂದೆ. ಅಂದ್ರೆ ನಾನು ಏನು ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ, ಜಗತ್ತಿನಲ್ಲಿ ಬಹಳ ಮುಖ್ಯವಾದದ್ದು ಬುದ್ಧಿ. ನಾವು ಅವಿವೇಕಿಗಳು ದುಡ್ಡು ಮುಖ್ಯ ಅಂತ ಅನ್ಕೊಂಡ್ವಿ. ದುಡ್ಡಿದ್ ಬಿಟ್ರೆ ಎಲ್ಲ ಮಾಡ್ಬೋದು ಅಂತ ಅನ್ಕೊಂಡ್ವಿ. ಇವತ್ತು ಈ ಪ್ರಪಂಚದಲ್ಲಿ ಯಾರಾದ್ರೂ ಬಹಳ ಪ್ರಭಾವಿ ಆದ್ರೆ ಅವ್ನು ದುಡ್ಡಿರೋದು ಅಂತ ಅನ್ಕೊಂಡ್ವಿ. ಒಂದು ದೇಶಕ್ಕೆ ಹಿಂಗ್ ಬೋಧನೆ ಮಾಡಬಾರ್ದು. ನಮ್ಮ ಮಕ್ಕಳಿಗೆ ನಾನು ಇದು ಓದಿದ್ರೆ ಏನ್ ಸಿಗುತ್ತೆ ಅಂತ ಬೋಧನೆ ಮಾಡಬಾರ್ದು. ನಾನು ಯಾಕೆ ಈ ಪೀಠಕ್ಕೆ ಆಗ್ತಿದ್ದೀನಿ ಅಂದ್ರೆ, ಸನ್ಮಾನ್ಯ ಅಂಕೇಗೌಡರಿಗೆ ಅವ್ರು ನಮ್ಮ ತಾಲೂಕಿನವರು, ನಮ್ಮ ನೆಲದವರು, ನಮ್ಮ ಆಸುಪಾಸಿನವರು, ನಮ್ಮ ಬಂಧು, ನಮ್ಮ ರಕ್ತ ಸಂಬಂಧ. ಅವರು ಭಾರತ ದೇಶದ ಸರ್ಕಾರ 142-143 ಕೋಟಿ ಇರೋ ಜನಸಂಖ್ಯೆ ಅಲ್ವಾ ಇದು. ಆ 142-143 ಕೋಟಿ ಇರುವಂತ ಜನಸಂಖ್ಯೆಯಲ್ಲಿ ಒಂದು 10-20 ಜನ ಆಯ್ಕೆ ಮಾಡುತ್ತೆ. ಆ ಪ್ರಶಸ್ತಿ ಎಷ್ಟು ದೊಡ್ಡದು ಅಂತ ನಿಮ್ಗೆ ಗೊತ್ತಾಗಿರ್ಬೋದಲ್ವಾ. ಪದ್ಮಶ್ರೀ ಪ್ರಶಸ್ತಿ ಜೊತೆ ದುಡ್ಡು ಕೊಡಲ್ಲ. ಆವಾಗ ಪ್ರಶಸ್ತಿ ಮಾಡಿದವ್ರಿಗೆ ಪ್ರಶಸ್ತಿಗಳಿಗೆ ದುಡ್ಡು ಜೋಡಿಸ್ಬಿಟ್ರೆ ಎಷ್ಟು ದುಡ್ಡು ಅಂತ ಕೇಳಕ್ ಶುರು ಮಾಡ್ತಾರೆ. ಅದಕ್ಕೆ ಬದಲು ಪದ್ಮಶ್ರೀ ಅನ್ನೋದು ಈ ದೇಶ ಕೊಡುವ ಗೌರವ. ಈ ದೇಶ ಕೊಡುವ ಗೌರವ, ಸರ್ಕಾರ ಅಲ್ಲ, ಒಬ್ಬ ಮನುಷ್ಯನಿಗೆ ಈ ದೇಶ ಕೊಡುವ ಗೌರವ ಏನ್ ದೊಡ್ಡದಲ್ವಾ. ನಮ್ಮ ತಾಲೂಕಿನವರಿಗೆ, ನಮ್ಮ ಆಸ್ಪಾಸಲ್ಲಿರೋರಿಗೆ ಒಂದು ದೇಶ ಗೌರವ ಕೊಡುತ್ತೆ, ಇಡೀ ದೇಶ ಗೌರವ ಕೊಡುತ್ತೆ. ಅದು ನಮ್ಮ ಹೆಮ್ಮೆ. ಅವ್ರು ಮಾಡಿರೋ ಕೆಲಸ ನಿಮ್ಗೆ ಗೊತ್ತು, ಇವರೆಲ್ಲರೂ ಹೇಳಿದ್ದಾರೆ. ಮತ್ತೆ ನಾನು ಹೇಳುವ ಅವಶ್ಯಕತೆ ಇಲ್ಲ. ಈ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಂತಿದೆ, ಅಲ್ಲಿ ಎಂತೆಂತ ರೆಕಾರ್ಡ್ಗಳಿವೆ ಗೊತ್ತಾ. ಅತ್ಯಂತ ಉದ್ದು ಉಗುರು ಬೆಳೆಸಿರೋ ಅವನೊಂದು ರೆಕಾರ್ಡ್. ಅತ್ಯಂತ ಉದ್ದು ಉಗುರು ಬೆಳೆಸ್ಬಿಟ್ಟು ಪ್ರಪಂಚಕ್ಕೆ ಏನು ಉಪಕಾರ ಆಯ್ತಪ್ಪ. ಮೈ ಮೇಲೆ ಅತ್ಯಂತ ಜಾಸ್ತಿ ಟ್ಯಾಟೋ ಹಾಕ್ಸ್ಕೊಂಡಿರೋ ಅವ್ರಿಗೊಂದು ವರ್ಲ್ಡ್ ರೆಕಾರ್ಡ್. ಈ ಪಿಯರ್ಸಿಂಗ್ ಅಂತಾರೆ, ಈ ಕಿವಿ ಚುಚ್ಕೊಳ್ತಾರ, ಮೈಗೆಲ್ಲ ಚುಚ್ಕೋತಾರ, ಹಣೆಯಲ್ಲಿ ಗಿಣೆಯಲ್ಲಿ ಮೂಗ್ಗೆ ಎಲ್ಲ ಚುಚ್ಕೋತಾರಲ್ಲ, ಹಿಂಗ್ ಜಾಸ್ತಿ ಚುಚ್ಚಿಸ್ಕೊಂಡಿರೋದು ನೆನೆಸ್ಬಿಟ್ಕೊಳ್ಬೇಕು. ಎಂತ ಕುಲಿಗೆಟ್ಟವ್ರಿಗೆಲ್ಲ ವರ್ಲ್ಡ್ ರೆಕಾರ್ಡ್ ಕೊಡ್ತಾರೆ. ನಮ್ಮ ಅಂಕೇಗೌಡರದು ಒಂದು ಜೀವಮಾನದ ತಪಸ್ಸು. ಆಮೇಲೆ ಇಷ್ಟು ಪುಸ್ತಕನ ಅವರು ಸಂಗ್ರಹಿಸಿದ್ರು ಅನ್ನೋದು ಒಂದೇ ದೊಡ್ಡದಲ್ಲ. ನಾನು ಯೋಚನೆ ಮಾಡ್ತಾ ಇರೋದೇನು ಅಂದ್ರೆ, ಇಷ್ಟು ಪುಸ್ತಕ ಹೆಂಗ್ ಸಂಗ್ರಹಿಸಿದ್ರು ಅನ್ನೋದಲ್ಲ, ಅದರ ಮಧ್ಯೆ ಇವ್ರಿಗೆ ತುಂಬಾ ದುಡ್ಡಕ್ಕೆ ತೊಂದರೆ ಇದ್ದಾಗ, ನಾಳೆಗೆ ಇವತ್ತಿಗೆ ಹೆಂಗೆ ದುಡ್ಡು ಅಂತ ಯೋಚನೆ ಮಾಡ್ತಿದ್ದ ಕಾಲದಲ್ಲಿ ಅವರು ಸಂಪಾದನೆ ಮಾಡಿರುವಂತ, ಸಂಗ್ರಹಿಸಿರುವಂತ ಒಂದು ಪುಸ್ತಕಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಇದೆ ಅಂದ್ರೆ, ನಾನು ಪುಸ್ತಕ ಮಾರೋದಿಲ್ಲ, ಬೇಕಾದ್ರೆ ಹಸಿರಲ್ಲಿ ಮಲಕೋತೀನಿ ಅಂತಂದ್ರಲ್ಲ, ಆ ಮನಸ್ಥಿತಿ ಯಾವುದು ಅಂತ ನಾವು ತಿಳ್ಕೊಳ್ಳೋದು. ಅವ್ರು ಮಾರ್ಕೊಂಡಿದ್ರೆ ನಾವ್ ಯಾರು ತಪ್ಪು ಅಂತಿರ್ಲಿಲ್ಲ. ಅರೆ ದುಡ್ಡಿಲ್ಲದೆ ಏನ್ ಮಾಡೋದು, ಒಂದು ಪುಸ್ತಕ ಮಾರಿದ್ರೆ ಏನಾಗುತ್ತೆ ಅಂತ. ಲಕ್ಷಾಂತರ ಪುಸ್ತಕ ಸಂಗ್ರಹಿಸಿದ್ದಾರೆ. ಎಂತ ತುರ್ತಿನ ಕಾಲದಲ್ಲಿ ಕೂಡ ಎಂತ ತಾಪತ್ರಯ ಬಂದ್ರು, ಎಷ್ಟು ತೊಂದರೆ ಇದ್ರು ಒಂದು ಪುಸ್ತಕ ಮಾರಬೇಕು ಅಂತ ಯೋಚನೆ ಮಾಡಿದ್ರಲ್ಲ, ಆ ಮನಸ್ಥಿತಿ ಎಂತದ್ದು. ಅದನ್ನ ತಪಸ್ಸು ಅಂತ ಕರೀತಾರೆ. ಬೆಳಿಗ್ಗೆ ಒಂದು, ರಾತ್ರಿಗೆ ಊಟ ಬಿಟ್ಬಿಡ್ಬೋದು. ಒಂದ್ ರಾತ್ರಿ ತಾನೆ, ನಾಳೆ ಬೆಳಿಗ್ಗೆ ಊಟ ಗ್ಯಾರಂಟಿ ಇದೆ ಅಂದ್ರೆ ಬಿಟ್ಬಿಡ್ಬೋದು. ಆದ್ರೆ ಹಸಿವಿನಿಂದ ಇದ್ದವನು ಮೃಷ್ಟಾನ್ನ ಭೋಜನ ಎದುರಿಗಿದ್ದಾಗಲೂ ಊಟ ಬಿಡೋದಿದೆಯಲ್ಲ, ಅದು ಬಹಳ ಕಷ್ಟ. ಬಂಧುಗಳೇ, ಒಂದು ವಿಷಯ ಹೇಳ್ಬಿಟ್ಟು ಮುಗಿಸ್ತೀನಿ. ನಮ್ಮ ದೇಶ, ನಾವು, ನಮ್ಮ ಸಮಾಜ ಉದ್ಧಾರ ಆಗಬೇಕಾದ್ರೆ
ಎಲ್ಲವನ್ನೂ ಹಣದ ಮುಖಾಂತರ ನೋಡೋದನ್ನ ಬಿಡಬೇಕು ನಮ್ಮ ಸೊಸೈಟಿ, ನಮ್ಮ ಸಮಾಜ. ಆದ್ರೆ ಬಿಡೋದಿಲ್ಲ. ಅಷ್ಟು ಪ್ರಬುದ್ಧವಾದ ಸಮಾಜ ಅಲ್ಲ ನಮ್ದು. ನಾನು ತಮಾಷೆಗೆ ಹೇಳ್ತೀನಿ, ಬಿಸ್ಮಿಲ್ಲಾ ಖಾನ್ ಬಹಳ ದೊಡ್ಡ ಸಂಗೀತಗಾರ. ಎಷ್ಟು ದೊಡ್ಡ ಸಂಗೀತಗಾರ ಅಂದ್ರೆ ಈ ಪ್ರಪಂಚದಲ್ಲಿ ಸಂಗೀತ ಅನ್ನುವ ಹೆಸರಿರೋ ತನಕ ಪುಣ್ಯಾತ್ಮ ಹೆಸರಿರುತ್ತೆ. ಅಮೆರಿಕಾದವನೊಬ್ಬ ಇವೆಂಟ್ ಮ್ಯಾನೇಜರ್ ಬಂದು ಬಿಸ್ಮಿಲ್ಲಾ ಖಾನ್ ಅವ್ರನ್ನ ಭೇಟಿ ಮಾಡಿ ಹೇಳ್ತಾನೆ, ಖಾನ್ ಜಿ, ಯು ಪ್ಲೀಸ್ ಕಮ್ ಟು ಅಮೆರಿಕಾ, ನಮ್ಮ ದೇಶಕ್ಕೆ ಬನ್ನಿ. ಐ ಆಮ್ ಗೋಯಿಂಗ್ ಟು ಆರ್ಗನೈಸ್ ಯುವರ್ ಕನ್ಸರ್ಟ್ಸ್ ಇನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಅವರ್ ಕಂಟ್ರಿ. ನಮ್ಮ ದೇಶದ ಬೇರೆ ಬೇರೆ ಕಡೆ ನಿಮ್ಮ ಕನ್ಸರ್ಟ್ಸ್ ಅನ್ನು ನಾನು ಯೋಜನೆ ಮಾಡ್ತೀನಿ. ಎಷ್ಟು ದುಡ್ಡು ಬೇಕು ಹೇಳಿ, ಎಷ್ಟು ದುಡ್ಡು ಬೇಕು ಹೇಳಿ, ನಾ ಕೊಡ್ತೀನಿ. ಯು ಜಸ್ಟ್ ಕೋಟ್ ಎ ನಂಬರ್. ಇಷ್ಟು ದುಡ್ಡು ಬೇಕು ಅಂತ ಹೇಳಿ ನಾ ಕೊಡ್ತೀನಿ. ಬಿಸ್ಮಿಲ್ಲಾ ಖಾನ್ ಶಹನಾಯಿ ಓದ್ತಾರಲ್ಲ ಅವರು, ಆ ಪುಣ್ಯಾತ್ಮ ಅವ್ರು ತೀರ್ಕೊಂಡಾಗ ಅವ್ರ ಹತ್ರ 1 ಲಕ್ಷ ರೂಪಾಯಿ ಇರಲಿಲ್ಲ. ಭಾರತ ರತ್ನ ಬಿಸ್ಮಿಲ್ಲಾ ಖಾನ್ 1 ರೂಪಾಯಿ ಇರಲಿಲ್ಲ, 1 ಲಕ್ಷ ರೂಪಾಯಿ ಇರಲಿಲ್ಲ ಅವ್ರ ಹತ್ರ. ಆ ಇವೆಂಟ್ ಮ್ಯಾನೇಜರ್ ಕೇಳ್ತಾನೆ, ನಿನ್ಗೆ ಎಷ್ಟು $1 ಮಿಲಿಯನ್ ಬೇಕು ಹೇಳು, ಕೊಡ್ತೀನಿ ನಾನು. 1 ವರ್ಷ ಅಮೆರಿಕಾದಲ್ಲಿರೋ ನಮ್ಮ ಜೊತೆ, ನಿನಗೆ ದುಡ್ಡು ಅಂದ್ರೆ ಎಷ್ಟಿದೆ ಅಂತ ನಾನು ತೋರಿಸ್ತೀನಿ. ಬಿಸ್ಮಿಲ್ಲಾ ಖಾನ್ ಹೇಳ್ತಾರೆ, ಹಂಗೆಲ್ಲ ದುಡ್ಡಿಗೆ ಸಂಗೀತ ಹುಟ್ಟಲ್ಲಪ್ಪ. ಆತ ಮುಸಲ್ಮಾನ್. ಅವನು ಹೇಳ್ತಾನೆ, ನನ್ನ ಸಂಗೀತ ಹುಟ್ಟೋದು ಗಂಗಾ ನದಿಯಿಂದ, ನನ್ನ ಸಂಗೀತ ಹುಟ್ಟೋದು ಹಿಮಾಲಯ ಪರ್ವತಗಳಿಂದ, ನನ್ನ ಸಂಗೀತ ಹುಟ್ಟೋದು ಕಾಶಿ ವಿಶ್ವನಾಥನ ದೇವಾಲಯದಿಂದ. ನೀನು ಗಂಗಾ ನದಿಯನ್ನ, ಹಿಮಾಲಯ ಪರ್ವತವನ್ನ, ಕಾಶಿ ವಿಶ್ವನಾಥನ ದೇವಾಲಯವನ್ನ ಅಮೆರಿಕಕ್ಕೆ ತರೋದಾದ್ರೆ ನಾನು ಅದ್ರ ಹಿಂದೆ ಬಂದ್ಬಿಡ್ತೀನಿ, ದುಡ್ಡಿನಿಂದ ಬರೋದಿಲ್ಲ. ನಮ್ಮ ಕೈಲಾಗುತ್ತೆ. ಋಷಿಯಪ್ಪ ಅವನು, ಋಷಿ ಅವನು. ಜಗತ್ತಿನಲ್ಲಿ ಇತಿಹಾಸ ನಿರ್ಮಾಣ ಮಾಡುವಂತವರೆಲ್ಲ ಇಂಥ ಪುಣ್ಯಾತ್ಮರು. ಯಾರು ಗೆದ್ರು ಅವರು ಅದರಿಂದ ಹೋದವರಲ್ಲ. ನಾವು ಎಷ್ಟು ಪ್ರಬುದ್ಧರಿದ್ದೀವಿ ಅಂದ್ರೆ ಇಡೀ ದೇಶ ಇವತ್ತು ದುಡ್ಡನ್ನ ಮತ್ತು ಅಧಿಕಾರವನ್ನ ಆರಾಧಿಸ್ತಾ ಇದೆ. ನಮ್ಮ ಹಳ್ಳಿಯಲ್ಲಿ ಯಾರಾದ್ರೂ ಕಟ್ಟೆ ಮೇಲೆ ಕೂತ್ಕೊಂಡವ್ರು ಅಂತ ಇಟ್ಕೊಳ್ಳಿ, 2 ವಿಷಯ ಮಾತಾಡೋದು. ಒಂದು ಪಾಲಿಟಿಕ್ಸ್, ಇನ್ನೊಂದು ದುಡ್ಡು. ಈ ಸೈಟ್ ನಮ್ಮ ಅಪ್ಪ 5,000 ತಗೊಂಡಂತೆ, ಈಗ 25 ಲಕ್ಷ ಇದು ದುಡ್ಡು ವಿಷಯ ಮಾತಾಡ. ನಮ್ಮ ಅಪ್ಪ ಬಿಟ್ಬಿಟ್ಟ, ಈಗ ತಕೊಂಡ್ಬಿಟ್ಟಿದ್ರೆ ನಮ್ಗೆ 25 ಲಕ್ಷ ಇರೋದು. ದುಡ್ಡು ವಿಷಯ ಮಾತಾಡ್ತಾರೆ. ಇಲ್ಲದೆ ಇದ್ರೆ ನರೇಂದ್ರ ಮೋದಿ ಏನ್ ಮಾಡ್ಬೇಕು ಗೊತ್ತಾ, ನನ್ನ ಮಾತು ತಗೋಬೇಕು, ಇವನ್ ಮಾತು ತಗೋಬೇಕು. ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಟೀ ಕುಡ್ಕೊಂಡು ಮಾತಾಡ್ತಾನಲ್ಲ. ಸಿದ್ದರಾಮಯ್ಯ ಹಂಗ್ ಮಾಡ್ಬಾರ್ದಾಗಿತ್ತು, ಡಿ.ಕೆ. ಶಿವಕುಮಾರ್ ಹಿಂಗ್ ಮಾಡ್ಬೇಕು, ಯಡಿಯೂರಪ್ಪ ಹಂಗನ್ಬೇಕು, ಕುಮಾರಸ್ವಾಮಿ ಹಿಂಗನ್ಬೇಕು. ಇವ್ರ ಮನೆ ನಡೀತದ ಇದು ಚಾಳಿ ಚಾಳಿ. ನಮ್ದು ಏನು ನಡೆಯಲ್ಲಪ್ಪ. ನಾವು ಅಭಿಪ್ರಾಯಗಳನ್ನ ಕೂಡ ರೂಪಿಸುವವರಲ್ಲ. ಸಾರಿ, ನಾನು ತುಂಬಾ ಮಾತಾಡ್ಬಿಡ್ತೀನಿ, ಮಾತಾಡಬಾರ್ದು ಅಂತಿದ್ದೀನಿ. ಯಾರಾದ್ರೂ ತಪ್ಪು ತಿಳ್ಕೊಳ್ಳಿ, ನನಗೆ ಬೇಜಾರಿಲ್ಲ. ನಮ್ಮೂರಲ್ಲಿ ಗದ್ದೆ ಕೆಲ್ಸಕ್ಕೆ ಜನ ಸಿಗಲ್ಲ, ತೋಟದ ಕೆಲ್ಸಕ್ಕೆ ಜನ ಸಿಗಲ್ಲ. ನಮ್ಮ ರಾಮಕೃಷ್ಣ ಅವರು ಎಲೆಕ್ಟ್ರಿಕ್ ವರ್ಕ್ ಮಾಡ್ತಾರೆ, ಅವ್ರಿಗೂ ಹುಡುಗರು ಸಿಗಲ್ಲ, ಹುಡುಗರಿಲ್ಲ ಅಂತಾರೆ. ಯಾರು ಟೈಲರ್ ಹತ್ರ ಬಟ್ಟೆ ಕೊಡಿ, ಹುಡುಗರು ಯಾರು ಇಲ್ಲ ಸರ್ ಅಂತಾರಲ್ವಾ. ಯಾರು ಬಿಜೆಪಿಯವರು, JDS ಅವರು, ಕಾಂಗ್ರೆಸ್ ನವರು ಕರೆದ್ರೆ 500 ರೂಪಾಯಿ ಒಂದು ಬಿರಿಯಾನಿ ಒಂದು ಪ್ಯಾಕೆಟ್ ಕೊಟ್ರೆ 500 ಕಿಲೋಮೀಟರ್ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾರೆ. ಮಾನ ಮರ್ಯಾದಿಲ್ಲ. ಉದ್ಧಾರ ಆಗೋ ದೇಶ ನಮ್ದು. 1.5 ಲಕ್ಷ 2 ಲಕ್ಷ ಜನ ಹೋಗ್ತಾರಲ್ರಿ ಬಸ್ಸಲ್ಲಿ. ಊರಲ್ಲಿ ಜನ ಸಿಗಲ್ಲ ನಿಮಗೆ. ಜಾತ್ರೆಯಲ್ಲಿ ಉತ್ಸವ ಮಾಡ್ತೀವಿ, ಹೊರಗೆ ಸಿಗಲ್ಲ ಅದನ್ನ. ಆದ್ರೆ 500 ರೂಪಾಯಿ ಒಂದು ಬಿರಿಯಾನಿ ಕೊಟ್ರೆ ಎಷ್ಟು ದೂರ ಬೇಕಾದ್ರೂ ಹೋಯ್ತೀವಲ್ಲ. ಉದ್ಧಾರ ಆಗೋ ದೇಶ ನಮ್ಮ. ಬೇಡ, ಅದಕ್ಕೆ ಇದನ್ನೆಲ್ಲ ಯಾಕೆ ಸುಮ್ಮನೆ ಮಾತಾಡೋದು. ಇಂಥ ಅಪ್ರಬುದ್ಧ ಜನ ಇರುವಂತ ದೇಶದಲ್ಲಿ ಅಂಕೇಗೌಡರು ಬಹಳ ದೊಡ್ಡವರ ಕಾಣಿಸ್ತಾರೆ. ನಮ್ಗೆ ನಿಮ್ಗೆ ಏನನ್ನಿಸ್ತದೋ ಏನೋ ಗೊತ್ತಿಲ್ಲ. ಇಷ್ಟು ಮಾತ್ರ ಹೇಳ್ಬಿಟ್ಟು ಈ ಮಕ್ಕಳು ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ.
ಇಂಗ್ಲೆಂಡ್ ಅಲ್ಲಿ BBC ಅಂತ ಇದೆ. ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್. ಆ BBC ನಲ್ಲಿ ಸುದ್ದಿ ಆಗೋದು ಇಡೀ ಪ್ರಪಂಚದ ಬಹಳ ದೊಡ್ಡ ಸುದ್ದಿ, ಇಡೀ ಜಗತ್ತಿನ ಬಹಳ ದೊಡ್ಡ ಸುದ್ದಿ ಸಂಸ್ಥೆ, ಅದು ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ಸುದ್ದಿ ಸಂಸ್ಥೆ. ಆ ಸಂಸ್ಥೆ ಚಿನ್ಕುರುಳಿ ಒಬ್ಬ ರೈತನ ಮಗನ ಬಗ್ಗೆ ಬರೆಯುತ್ತೆ ಅಂತಂದ್ರೆ ಹೆಮ್ಮೆ ಅಂತ ಅನ್ಸಲ್ವಪ್ಪ. ಲಂಡನ್ನಲ್ಲಿರುವಂತ BBC ನಮ್ಮ ಪಾಂಡಪುರದ ಹರಡಳ್ಳಿಲಿರೋ ಲೈಬ್ರರಿ ಬಗ್ಗೆ ಬರೆಯುತ್ತೆ. 2 million books housed across a sprawling building, free for anyone to borrow and read. That's the wealth that Anke Gowda, a retired sugar factory worker from India's southern Karnataka state, has accumulated over the past 5 decades. The 79 years old made headlines last month when he received the Padma Shri, a civilian honor awarded by the federal government of India for his extraordinary contribution to promoting literacy and learning. Gowda, Mr. Anke Gowda, whose high-popping collection includes rare editions of the Bible, along with books on every subject imaginable, comes from a farming family where books were a luxury. British Broadcasting Corporation report ಮಾಡಿ. ನಾವು ನಮ್ಮೂರಲ್ಲಿ 4 ಜನ ನಮ್ಮ ಸುದ್ದಿ ಮಾತಾಡ್ಲಿ ಅಂತ ಏನೇನೋ ಮಾಡ್ತೀವಿ ನಾವು, ಅಥವಾ ಪೇಪರ್ 4 ಲೈನ್ ಬಂದ್ಬಿಡ್ಲಿ ಅಂತ ಏನೇನೋ ಮಾಡ್ತೀವಿ. ಈ ಪುಣ್ಯಾತ್ಮ ಯಾರಿಗೂ ಗೊತ್ತಿಲ್ಲದಂಗೆ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿದ್ರಲ್ಲ, ಇವ್ರ ಬಗ್ಗೆ ಇವತ್ತು ರಾಷ್ಟ್ರಪತಿ ಭವನ ಮಾತಾಡುತ್ತೆ, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಮಾತಾಡುತ್ತೆ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮಾತಾಡುತ್ತೆ. ಅದಕ್ಕೆ ನಮ್ಗೆಲ್ರಿಗೂ ಬಹಳ ದೊಡ್ಡ ಹೆಮ್ಮೆ ಅಂತ ಅನ್ಸುತ್ತೆ. ನಮ್ಮ ತಾಲೂಕಿನವರು, ನಮ್ಮ ಸುತ್ತಲವರು, ನಮಗ್ ಗೊತ್ತಿರೋರು, ನಮ್ಮ ಪರಿಚಯ ಇರೋರು, ನಮ್ಮ ಸ್ನೇಹಿತರು ಅಂಕೇಗೌಡರು ಅಂತ ಹೇಳ್ಕೊಳ್ಳೋದು ನಮಗ್ ಗೌರವ ಅಂತ ಅನ್ಸುತ್ತೆ. ನಮ್ಮ ಮಕ್ಕಳೆದುರಿಗೆ ಇಂಥವ್ರು ತಂದು ಕೂರಿಸ್ಬೇಕು ಅಂತ ಅಷ್ಟೇ. ನಾವು ಸನ್ಮಾನ ಮಾಡಿ ಒಂದು ಶಾಲು ಹೊಚ್ಬಿಟ್ಟು ಒಂದು ಹಾರ ಹಾಕ್ಬಿಟ್ರೆ ಅವ್ರಿಗೇನು ಲಾಭ ಆಗಲ್ಲ ಅಲ್ವಾ? ಇಂಥವೆಷ್ಟೋ ಶಾಲ ಹಾಕ್ತಾರೆ ಯಾರು, ಇಂಥವೆಷ್ಟೋ ಹಾರ ಹಾಕ್ತಾರೆ, ಇಂಥವೆಷ್ಟೋ ಪೇಟ ಹಾಕ್ತಾರೆ, ಅವ್ರಿಗೇನು ಲಾಭ ಆಗಲ್ಲ. ಇಲ್ಲಿರೋ ಮಕ್ಕಳಲ್ಲಿ ಯಾವ್ದಾದ್ರೂ ಒಂದು ಮಗುಗೆ ಥಟ್ಟಂತ ಏನ್ ಜೀವನ ಬೇರೆ ತರ ಬದುಕಬೇಕು ಅಂತ ಅನಿಸ್ಬಿಟ್ರೆ, ನಾನು ಏನಾದ್ರು ಸಾಧನೆ ಮಾಡಬೇಕು ಅಂತ ಅನಿಸ್ಬಿಟ್ರೆ, ನಮ್ಮ ಕಾರ್ಯಕ್ರಮಕ್ಕೆ ಅರ್ಥ ಕೊಡೋದು ನಾವು ಶಾಲುಗಿಲು ಒದಿಸೋದಲ್ಲ. ಅದರಿಂದ ದಯವಿಟ್ಟು ಜನ ಆಲೋಚನೆ ಮಾಡಿ. ಈ ಜಗತ್ತು ಅಧಿಕಾರಸ್ಥನಿಗೆ, ಹಣಸ್ಥನಿಗೆ ಹೆದರ್ಕೊಳ್ಳುತ್ತೆ, ಆದ್ರೆ ತ್ಯಾಗಿಯನ್ನ ಗೌರವಿಸುತ್ತೆ. ನಿಮ್ಗೆ ಗೊತ್ತಿಲ್ಲ, ದುಡ್ಡು ಅಧಿಕಾರ ಇರೋರಿಗೆ ಅಯ್ಯೋ ಬರೀ ಕ್ಷಮೆ ಅಂತ ಹಿಂಗ್ ದೂರ ತಿಳ್ಕೊತೀವಿ, ಆದ್ರೆ ಗೌರವಿಸುವುದು ಮಾತ್ರ ತ್ಯಾಗ ಮಾಡೋದು. ವಿವೇಕಾನಂದರು ಬಹಳ ಹಿಂದೆ ಹೇಳಿದ್ರು, ಈ ದೇಶದ ಆದರ್ಶ ಯಾವುದು ಅಂದ್ರೆ ಓನ್ಲಿ ಸರ್ವಿಸ್ ಅಂಡ್ ರಿನೌನ್ಸಿಯೇಷನ್ ಆರ್ ದಿ 2 ನ್ಯಾಷನಲ್ ಐಡಿಯಲ್ಸ್ ಫಾರ್ ಇಂಡಿಯಾ. Rest will take care by themselves. ಸರ್ವಿಸ್ ಅಂಡ್ ರಿನೌನ್ಸಿಯೇಷನ್, ಸೇವೆ ಮತ್ತು ತ್ಯಾಗ, ಇವೆರಡೇ ರಾಷ್ಟ್ರೀಯ ಆದರ್ಶಗಳು. ಯಾವುದಾದ್ರೂ ಮಗುವಿಗೆ ಎಲ್ಲಾದ್ರೂ ಲೈಫ್ ಹತ್ಕೊಂಡು ಒಳ್ಳೆದಾಗಿ. ನಮಸ್ಕಾರ. ಎಲ್ಲರೂ ಒಪ್ಪುವಂತ ಮಾತು ಒಂದು, ಪ್ರೊಫೆಸರ್ ಎಂ ಕೃಷ್ಣೇಗೌಡರು ಮಾತನಾಡಿದ್ನ ನಾವೇನಾದ್ರೂ ಆಂಕರ್ಗಳು 2-3 ಮಾತಿನಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಅದು ಅಸಾಧ್ಯ. ಯಾಕೆಂದ್ರೆ ಅವ್ರು ಇರ್ತಕ್ಕಂಥ 5-10 ನಿಮಿಷದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನೂ ಕರೆಸಿರ್ತಾರೆ, ರೈತನೂ ಕರೆಸಿರ್ತಾರೆ, ಒಬ್ಬ ಏನು ಕೆಲಸ ಮಾಡದಿರೋ ಆ ವ್ಯಕ್ತಿನೂ ಕರೆಸಿರ್ತಾರೆ, BBC-ಗೂ ಹೋಗ್ತಾರೆ, ಈ ಕಡೆ ಈ ಪತ್ರಿಕೆ ಬಗ್ಗೆನೂ ಮಾತನಾಡ್ತಾರೆ. ಎಲ್ಲವೂ ಕೂಡ ಸಮ್ಮೇಳನವಾಗಿರುತ್ತೆ. ಬಹುಶಃ ಆ 5-10 ನಿಮಿಷಗಳಲ್ಲಿ ಅವರು ಹಿರಿಯ ಚಿತ್ರಣ, ಒಂದು ನಮ್ಮ ಎಂ ಅಂಕೇಗೌಡರ ಬಗ್ಗೆ, ಹಾಗೆ ಇಂದಿನ ಪ್ರಸ್ತುತತೆ, ಹೇಗೆ ಸಮಾಜ ನಡೀತಾ ಇದೆ, ಹೇಗಿರಬೇಕು, ಅವರು ಹೇಗೆ ಮಾದರಿಯಾಗಿದ್ದಾರೆ. ಬಹುಶಃ ಸರ್ ತಮ್ಮ ಮಾತುಗಳಲ್ಲಿ ಅವೆಲ್ಲವನ್ನೂ ಕೂಡ ಹಿಡಿದಿಟ್ಕೊಟ್ಟಿದ್ದೀರಾ. ಬಹುಶಃ ಮತ್ತೊಂದು ಮಾತು ಹೇಳಿದ್ರು, ಅಂಕೇಗೌಡರವರಿಗೆ ಗೌರವ ಮಾಡುವಂಥದ್ದು ಅಂದ್ರೆ ಯಾರು ಗೌರವವನ್ನ ಮಾಡ್ತಾರೋ ಅವ್ರಿಗೆ ಕೂಡ ಅದು ಗೌರವ ಅಂತ. ಹಾಗಾಗಿ ಬಹುಶಃ ಪೂತಿನ ಟ್ರಸ್ಟ್ಗೆ ಕೂಡ ಇವತ್ತು ಗೌರವ ಸಂದಿದೆ ಸರ್ ತಮ್ಮಿಂದಾಗಿ. ಹಾಗಾಗಿ ಎಂ ಕೃಷ್ಣೇಗೌಡರಿಗೆ
ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ಶ್ರೀಯುತ ರಾಮಕೃಷ್ಣ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ನೆರವನ್ನು ನೀಡಿದ್ದಾರೆ. ಸರ್, ತಮಗೆ ಆತ್ಮೀಯವಂತ ಧನ್ಯವಾದಗಳನ್ನು ನಮ್ಮ ಅದೃಶ್ಯ ಟ್ರಸ್ಟ್ ಮಾಡ್ತಾ ಇದೆ. ಹಾಗೆ ಕಾರ್ಯಕ್ರಮದಲ್ಲಿ ಮೆರುಗನ್ನು ತಂದುಕೊಟ್ಟಂತ ಅಧ್ಯಕ್ಷತೆ ವಹಿಸಿದಂತ ಪ್ರೊಫೆಸರ್ ಎಂ ಕೃಷ್ಣೇಗೌಡರವರಿಗೆ ನಾವು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದೆ. ಹಾಗೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದು ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದಂತ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಎಂ ಅಂಕೇಗೌಡ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಜನಪದ ವಿದ್ವಾಂಸರಾಗಿರ್ತಕ್ಕಂಥ ಸುಜಾತ ಅಕ್ಕಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಹಾರೋಳ್ಳಿ ಧನ್ಯಕುಮಾರ್ ಅವರಿದ್ದಾರೆ, ನಮ್ಮ ಸುರೇಶ್ ಅವರಿದ್ದಾರೆ, ರಾಮಕೃಷ್ಣ ಅವರಿದ್ದಾರೆ, ಹಾಗೆ ನಮ್ಮ ಸಂತೋಷ್ ಅವರಿದ್ದಾರೆ. ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನೆರವು ಕೊಟ್ಟಂತ ಬಹಳಷ್ಟು ದಾನಿಗಳಿದ್ದಾರೆ, ಅವರ ಹೆಸರುಗಳನ್ನು ಕೂಡ ಸ್ಮರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ಸಹಾಯಕ ನಿರ್ದೇಶಕರಾದಂಥ ನಂದೀಶ್ ಅವರಿಗೆ ಧನ್ಯವಾದಗಳು ಸರ್. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಅತಿ ಹೆಚ್ಚಾಗಿ ನಮ್ಮೊಡನಿದ್ದು ನಡೆಸ್ಕೊಡ್ತಾ ಇರುವಂತ, ಸಹಕಾರ ನೀಡ್ತಾ ಇರುವಂತ ವೈ ತಿಮ್ಮೇಗೌಡರ ಅವರ ಮೊಮ್ಮಗರಾದಂತ ಅವರು ಕೂಡ ಸುಭಾಷ್ ಸರ್ ಅವರ ಶಿಷ್ಯ ಗಂಗಾಧರ್ MS, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಿಮ್ಮ ಸಹಕಾರ ಹೀಗೆ ಇರಲಿ ಗಂಗಾಧರ್ ಅವರೇ ಎಲ್ಲ ಕಾರ್ಯಕ್ರಮಗಳಲ್ಲಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಲೋಹಿತ್ MS, ತಿರುಮಲೆ ಐನೂರು, GK ಕುಮಾರ್, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಪುಳಿಯಗರ ರವಿಯವರು, ಮನು ಅವರು, ಮಹೇಶ್ ಅಣ್ಣ, ರಾಮಾನುಜ ಅವರು, ಸುರೇಶ್ ಸುಗ್ಗಿ ಸ್ಟುಡಿಯೋ, ಮಾಧ್ಯಮ ಮಿತ್ರರು, MK ಮಧು, ರಾಘವ, ಮೋಹಿತ್ ಶೆಟ್ಟಿ, ಪ್ರಜ್ವಲ್, ಶ್ರೀಹರಿ, ನಮ್ಮ ಗುರುಕುಲದ ವಿಜಯಲಕ್ಷ್ಮಿ ವೇದಾಗಮನ ಜ್ಯೋತಿಷ್ಯ ಗುರು